ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ದೇವರ ಸನ್ನಿಧಾನದಿಂದ ದೂರ ಓಡಿ ಹೋದರೆ ನಮ್ಗೆ ಉಂಟಾಗುವ ಅನಾಹುತಗಳು ಕುರಿತು ನಾವು ಇಂದು ಧ್ಯಾನ ಮಾಡಲಿದ್ದೇವೆ. ಈ ಪ್ರಸಂಗ ನಿಮಗೆ ನಿಜವಾಗ್ಲೂ ಆಶೀರ್ವಾದವಾಗಿರುತ್ತೆ. 1ನೇ ಅಧ್ಯಾಯಕ್ಕೆ ನಾನು ನಿಮಗೆ ಟೈಟಲ್ ಕೊಟ್ಟಿದ್ದೆ, ಎಲ್ರಿಗೂ ಗೊತ್ತಿರ್ಬೋದು. ಆ ಟೈಟಲ್ಲೇ ಇದು. ಏನದು? ಎಲ್ಲರೂ ಓದೋಣ. ದೇವರಿಂದ, ದೇವರ ಸನ್ನಿಧಿಯಿಂದ ದೂರ ಓಡಿ ಹೋದರೆ ಉಂಟಾಗುವ ಅನಾಹುತಗಳು. మనము దేవుని సన్నిధి నుంచి పారిపోతే సంభవించే విపత్తులు. ಓಕೆ, ಇಫ್ ವಿ ರನ್ ಅವೇ ಫ್ರಮ್ ಗಾಡ್ ಏನಾಗ್ತದೆ ಅನ್ನೋದನ್ನೇ ನಾವು ಈ 1ನೇ ಅಧ್ಯಾಯದಲ್ಲಿ ನಾವು ಕಲಿತಾ ಇದ್ದೀವಿ. ಸೊ ಬಿ ಇನ್ ಗಾಡ್ಸ್ ಪ್ರೆಸೆನ್ಸ್, ಬಿ ಇನ್ ಅಗ್ರಿಮೆಂಟ್ ವಿತ್ ಗಾಡ್. ದೇವರೊಂದಿಗೆ ನಡೀರಿ, ದೇವರೊಂದಿಗೆ ಇರ್ರಿ, ಕ್ರಿಸ್ತನೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳ್ರಿ. ಅದು ವೆರಿ ಇಂಪಾರ್ಟೆಂಟ್ ಪ್ರಿಯ ದೇವರ ಮಕ್ಕಳೇ. ಸೊ ಈಗ ನಾವೇನು ಮಾಡ್ತೀವಿ, ಒಂದೊಂದು ವಚನವನ್ನು ಧ್ಯಾನ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ದೇವರ ಸನ್ನಿಧಿಯಿಂದ ನಾವು ದೂರ ಓಡಿ ಹೋದರೆ ಅಥವಾ ದೇವರ ಸನ್ನಿಧಾನದಲ್ಲಿ ಇದ್ದರೆ ನಮಗೆ ಏನೆಲ್ಲ ಆಗುತ್ತೆ. ದೂರ ಓಡಿ ಹೋದರೆ ನಮಗೆ ವಿಪತ್ತು, ಆದರೆ ದೇವರ ಸನ್ನಿಧಾನದಲ್ಲಿದ್ದರೆ ನಮಗೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ಈ ಒಂದು 5 ವಚನದಲ್ಲಿ 13, 14, 15, 16, 17 ಬರೀ 5 ವಚನ ಅಷ್ಟೇ. ಓಕೆ, ವೆರಿ ಸಿಂಪಲ್. 5 ನಿಮಿಷದಲ್ಲಿ ಮುಗಿಸ್ತೀನಿ ಅಂತ ತಿಳ್ಕೊಬೇಡಿ. ಬಟ್ ಆದರೆ 5 ವಚನ ನಾವು ಇವತ್ತು ಧ್ಯಾನ ಮಾಡ್ತೀವಿ. ಓಕೆ, ವಿ ಆರ್ ಗೋಯಿಂಗ್ ಟು ಲರ್ನ್. ಓಕೆ, 13ನೇ ವಚನ ಓದೋಣ. ಒಬ್ಬರು ಓದ್ತೀರಾ? ಹಾಂ. ನಾವಿಕರು ಒಪ್ಪದ ದಡಕ್ಕೆ ಹಿಂದಿರುಗಬೇಕೆಂದು ಹುಟ್ಟುಹಾಕುತ್ತಾ ಬಂದರೂ ಸೇರಲು ಆಗಲಿಲ್ಲ. ಸಮುದ್ರವು ಇನ್ನು ಅಲ್ಲೋಲ ಕಲ್ಲೋಲವಾಗಿ ಅವರನ್ನು ಎದುರಿಸಿತು. ಸರಿ, ಈಗ ನಿಮ್ಮೆಲ್ರಿಗೂ ಗೊತ್ತುಂಟು, ಯೋನ ದೇವರ ಸನ್ನಿಧಾನದಿಂದ ಓಡಿ ಹೋಗ್ತಾನೆ. ಅದರಿಂದ ಅವರು ಪ್ರಯಾಣ ಮಾಡ್ತಿದ್ದಂಥ ಹಡಗಿಗೆ ತೊಂದರೆ ಉಂಟಾಗ್ತದೆ. ಕಡೆಗೆ ಅವರು ಚೀಟುವಾಗ್ತಾರೆ, ನಾವಿಕರು ಮತ್ತು ಹೆಲ್ಪರ್ಸು. ಅವ್ರಿಗೆ ಗೊತ್ತಾಯಿತು ಇದು ಯೋನನಿಗೆ ಬಿತ್ತು ಅಂತ. ಆಗ ಯೋನನ ಹತ್ರ ಬಂದು ಅವ್ರು ಕೇಳ್ತಾರೆ, ಏನಪ್ಪ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನೀನು ಪ್ರಾರ್ಥನೆ ಮಾಡ್ತಾ ಇಲ್ಲ, ನೀನು ಯಾರು ಹೇಳು ಅಂದಾಗ ಅವಾಗ ಯೋನ ಹೇಳ್ತಾನೆ, ನಾನೇ ದೇವ್ರ ಭಕ್ತ. ಆ್ಯಕ್ಚುಲಿ ನಾನು ನಿನವೆಗೆ ಹೋಗ್ಬೇಕಾಯ್ತು, ಬಟ್ ನಾನು ಏನು ಮಾಡಿದೆ, ಇಲ್ಲಿ ತಾರ್ಷೀಷ್ಗೆ ಹೋಗ್ತಾ ಇದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ರಿ, ನಾನು ತಪ್ಪು ಮಾಡಿದ್ದೀನಿ, ನನ್ನ ತಪ್ಪಿನಿಂದಲೇ ಈಗ ನೀವೆಲ್ಲರೂ ತೊಂದರೆಗೆ ಒಳಗಾಗಿದ್ದೀರಿ ಎಂಬುದಾಗಿ ಅವನು ಹೇಳುವಾಗ ಅವ್ರು ಕೇಳ್ತಾರೆ, ನಾವು ಏನು ಮಾಡಬೇಕಪ್ಪ ನಿನ್ನ? ಸರಿ, ನೀನು ತಪ್ಪು ಒಪ್ಕೊಂಡಿದ್ಯಾ, ಬಟ್ ಈಗ ನಾವು ಏನು ಮಾಡಬೇಕು? ಮೇಮೇಂ ಸೇಯಾಲಿ, చెప్పు, నువ్వే చెప్పు. ಈಗ ಒಪ್ಕೊಂಡಿದ್ಯಾ ತಾನೇ? ಪ್ರಿಯ ದೇವರ ಮಕ್ಕಳೇ, ನಾವು ತಪ್ಪನ್ನು ಒಪ್ಪಿಕೊಳ್ಳೋರಾಗಿರ್ಬೇಕು. ಅದು ಭಾಳ ಪ್ರಾಮುಖ್ಯ. ತಪ್ಪು ನಾವು ಮಾಡಿದ್ದೀವಿ, ಅದನ್ನು ವಿಷಿವಾಶಿ ಮಾಡಬಾರ್ದು, ಅದಕ್ಕೆ ಬೆಣ್ಣೆ ಸವರಬಾರ್ದು. ದಾವೀದನ ಹಾಗೆ, ಹೌದು ನಾನು ತಪ್ಪು ಮಾಡಿದೆ. ತಪ್ಪದೇ ಇರೋರು ಯಾರಿದ್ದಾರೆ? ನಾವು ತಪ್ಪುತ್ತೀವಿ. ಹಾಗಾದರೆ ಸಾರಿ ಕೇಳೋದು ದೇವರ ಮಕ್ಕಳಲ್ಲಿ ಇರಬೇಕಾದಂಥ ಒಂದು ಗುಣ. ಪ್ರಮುಖವಾಗಿ ಎಲ್ಲರೂ ಅಷ್ಟೇ, ದೊಡ್ಡವರು ಚಿಕ್ಕವರು, ಚಿಕ್ಕವರು ದೊಡ್ಡವರು. ಅದು ಮಾತ್ರವಲ್ಲದೆ ವಿಶ್ವಾಸಿಗಳು ಅವಿಶ್ವಾಸಿಗಳು. ನೋಡಿ, ಇಲ್ಲಿ ವಿಶ್ವಾಸಿ ತಪ್ಪು, ಅವಿಶ್ವಾಸಿದಲ್ಲ. ಸೊ ಯೋಚನೆ ಮಾಡಿ ನೋಡಿ, ಒಂದು ದೇಶಕ್ಕೆ, ಒಂದು ಹಳ್ಳಿಗೆ, ಒಂದು ಪಟ್ಟಣಕ್ಕೆ ತೊಂದರೆ ಬರೋದು ಅವಿಶ್ವಾಸಿಗಳಿಂದನೂ ಸಹ ಇರುತ್ತೆ. ಬಟ್ ಆದರೆ ಈ ಟಾಪಿಕಲ್ಲಿ, ಈ ಪ್ಯಾಸೇಜಲ್ಲಿ ನಾವು ನೋಡಬೇಕಾದ್ರೆ ಇದು ಒಬ್ಬ ವಿಶ್ವಾಸಿಯಿಂದ ಬಂದಂಥದ್ದು. ಎಲ್ಲನೂ ವಿಶ್ವಾಸಿಯಿಂದ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಬಟ್ ಆದರೆ ಈ ಭಾಗದಲ್ಲಿ ಇದು ವಿಶ್ವಾಸಿಯಿಂದ ಅವಿಶ್ವಾಸಿಗಳಿಗೆ ತೊಂದರೆ ಆಯಿತು. ಹಾಗಾದರೆ ನಿಮ್ಮ ಏರಿಯಾದಲ್ಲಿ ನೀನು ದೇವರೊಂದಿಗೆ ನಡೆದೇ ಹೋದರೆ, ನೀನು ನಾನು ದೇವರಲ್ಲಿ ಇಲ್ಲದೆ ಹೋದರೆ, ನೀನು ನಾನು ದೇವರ ಸನ್ನಿಧಾನದಿಂದ ದೂರ ಓಡಿಯೋದ್ರೆ ಎಂಥ ಒಂದು ವಿಪತ್ತು ಬರುತ್ತೆ. ಸರಿ, ಆಯಿತು, ವಿಪತ್ತು ಬಂತ, ವರಿ ಮಾಡಬೇಡ. ಯೋನನ ಹಾಗೆ ಒಪ್ಕೊಂಡ ಮೇಲೆ ಅದಕ್ಕೊಂದು ಪರಿಹಾರನೂ ಮಾಡಬೇಕು. ಪರಿಹಾರ ಏನು ಅಂತ ಅವ್ರು ಕೇಳ್ತಾರೆ, ನನ್ನ ಬಿಸಾಡ್ಬಿಡ್ರಯ್ಯ, ಸಮುದ್ರದಲ್ಲಿ ನನ್ನ ಬಿಸಾಡ್ಬಿಡ್ರಿ ಅಂತ ಹೇಳ್ತಾರೆ. ಅವ್ರು ಒಪ್ಪಲ್ಲ. ಹೆಂಗಪ್ಪ ಬಿಸಾಡೋದು? ನೋಡಿ, ದೇವರ ಮಕ್ಕಳಿಗೆ ಹಿಂಸಿಸಲಿಕ್ಕೆ ಜನರಿಗೆ ಭಯ ಇರೋದ್ರಿಂದಲೇ ಅವ್ರು ಹಿಂಸೆ ಮಾಡೋದು. ದೇವರ ಮಕ್ಕಳ ಮೇಲೆ ಇವತ್ತು
ಅನ್ಯರಿಗೆ ಭಯ ಇದೆ, ಸಭೆಗಳ ಮೇಲೆ ಅನ್ಯರಿಗೆ ಭಯ ಇದೆ. ದೇವರ ಮಕ್ಕಳಾದ ನಿನ್ನನ್ನು ನನ್ನನ್ನು ಕಂಡ್ರೆ ಸೈತಾನಿಗೆ ಭಯ ಇದೆ. ವಿ ಆರ್ ಟೆರೋರಿಸ್ಟ್ ಟು ಹೆಲ್. ನಾವು ನರಕಕ್ಕೆ ಟೆರೋರಿಸ್ಟ್ಗಳಾಗಿದ್ದೀವಿ. ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ನೀನು ನಾನು ದೇವರಿಗೆ ಭಯಪಟ್ಟು ದೇವರ ಸನ್ನಿಧಾನದಲ್ಲಿದ್ದು ಯೇಸುವನ್ನು ನಂಬಿ ಆತನ ಶಿಷ್ಯರಾಗಿ ಈ ಲೋಕದಲ್ಲಿ ನಡಿಬೇಕಾದ್ರೆ ನಮ್ಮ ಬೀದಿ, ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲರಿಗೂ ನಮ್ಮ ಮೇಲೆ ಒಂದು ಭಯ ಇರುವಂಥದ್ದಾಗಿದೆ. ಆದ್ದರಿಂದ ಜಸ್ಟ್ ಒಂದು ಸಾಧಾರಣ ಚರ್ಚ್ಗೆ ಬಂದು ಹೋಗುವಂಥ ಕ್ರಿಶ್ಚಿಯನ್ಸ್ ಮಾತ್ರ ಆಗಿರದೆ ದೇವರೊಂದಿಗೆ ನಡೆಯುವಂಥ ದೇವರ ಮಕ್ಕಳಾಗಿ ದೇವರ ಶಿಷ್ಯರಾಗಿ ನಾನು ನೀನಿರಬೇಕು. ಬಟ್ ಇವರು ಒಪ್ಪಿಲ್ಲ. ಅದರಿಂದ ಏನಾಗಿತ್ತು, ದಡನೂ ಸೇರೋಕ್ಕಾಗಿಲ್ಲ. ಮಾತ್ರವಲ್ಲದೆ ಸಮುದ್ರ ಅಲ್ಲ ಕಲ್ಲೋಲವಾಗಿ ಅವ್ರನ್ನ ಎದುರಿಸ. ಹಾಗಾದರೆ ಇವತ್ತು ನಾವು ನೋಡ್ತೀವಿ ಲೋಕದಲ್ಲಿ ಮತ್ತು ನಮ್ಮ ಬೀದಿಗಳಲ್ಲಿ ನಮ್ಮ ಊರುಗಳಲ್ಲಿ ನಡೀತಾ ಇರುವಂಥ ಅನೇಕ ಸಮಸ್ಯೆಗಳಿಗೆ ಕಾರಣ ಏನು ಎಂಬುದಾಗಿ ನಾವು ನೋಡಬೇಕಾದ್ರೆ ಈ ವಾಕ್ಯದಲ್ಲಿ ಒಂದನೇ ಒಂದು ಪಾಠ ನಾವು ಕಲಿತೀವಿ. ಅದನ್ನು ಈ ಕಡೆ ಹೆಣ್ಮಕ್ಳು ಓದ್ತೀರಾ ನೋಡ್ರಿ. ಒಂದನೇ ಪಾಠ ಏನದು? ಇಂಗ್ಲೀಷ್ನಲ್ಲಿ ದಯವಿಟ್ಟು ಸ್ಫೂರ್ತಿ ಓದಮ್ಮ. ಇಫ್ ನಾನ್ ಬಿಲೀವರ್ಸ್ ಲಿಸನ್ ಟು ದ ರಿಪೆಂಟೆಂಟ್ ಬಿಲೀವರ್, ದೇರ್ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್. ಕನ್ನಡದಲ್ಲಿ ಓದಮ್ಮ ನೀವು. ನಂಬಿಕೆ ಇಲ್ಲದವರು ಪಶ್ಚಾತ್ತಾಪ ಪಡುವ ನಂಬಿಕೆಯುಳ್ಳವರ ಮಾತನ್ನು ಕೇಳಿದರೆ ಅವರ ಸಮಸ್ಯೆಗಳು ಬಗೆಹರಿಯುತ್ತವೆ. ನೋಡಿದ್ರಾ? ನಂಬಿಕೆ ಇಲ್ಲದವರು ನಿಮ್ಮ ಏರಿಯಾದಲ್ಲಿ, ನಿಮ್ಮ ಊರುಗಳಲ್ಲಿ, ನಿಮ್ಮ ರಿಲೇಷನ್ಸ್ನಲ್ಲಿ ನಂಬಿಕೆ ಇಲ್ಲದೆ ಇರುವಂಥ ಎಷ್ಟೋ ಜನ ಇದ್ದಾರೆ. ಆದರೆ ಒಬ್ಬ ವಿಶ್ವಾಸಿಯಾದ ನೀನು ನಾನು ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ನಂಬಿಕೆಯುಳ್ಳವರಾಗಿದ್ದರೆ ಅವರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? అవిశ్వాసులు పశ్చాత్తాప పడిన విశ్వాసుల మాట వింటే వారి సమస్యలు పరిష్కారం అవుతుంది. ನೋಡಿ ಅಲ್ವಾ? ಯೋಚನೆ ಮಾಡಿ ನೋಡಿ. ನೀನು ಪಶ್ಚಾತ್ತಾಪ ಪಟ್ಟು, ಸರಿ ಇವನು ಪಶ್ಚಾತ್ತಾಪ ಪಟ್ಟ, ನಾನು ಭಕ್ತನು ಅಂತ ಹೇಳ್ದ, ನಾನು ಡೈರೆಕ್ಷನ್ ಚೇಂಜ್ ಮಾಡಿದ್ದೀನಿ, ಅದರಿಂದಲೇ ಇದು ಎಲ್ಲ ಆಯಿತು, ನನ್ನ ಬಿಸಾಡಿಬಿಡ್ರಿ ಅಂತ ಅವನು ಹೇಳಿದಾಗ ಅವನನ್ನು ಸಮುದ್ರದಲ್ಲಿ ಅವರು ಬಿಸಾಡಿಬಿಟ್ಟಿದ್ರೆ ಹಡಗುಗೆ ತೊಂದರೆ ಆಗ್ತಾ ಇರಲಿಲ್ಲ, ಸಮುದ್ರ ಅಲ್ಲೋಲ ಕಲ್ಲೋಲ ಆಗ್ತಾ ಇರಲಿಲ್ಲ. ಆದ್ದರಿಂದ ಇಲ್ಲಿ ನಾವು ಕಲಿಯೋ ಪಾಠ ಏನು? ನಂಬಿಕೆ ಇಲ್ಲದಂಥ ನಿಮ್ಮ ರಿಲೇಟಿವ್ಸ್ ಇವತ್ತು ಸಮಸ್ಯೆಯಲ್ಲಿ ಅವರಿದ್ದರೆ ಅವ್ರ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ಪಶ್ಚಾತ್ತಾಪ ಪಟ್ಟಿರುವಂಥ ವಿಶ್ವಾಸಿಯ ಮಾತನ್ನು ಅವ್ರು ಕೇಳಿದ್ರೆ ಅವ್ರ ಸಮಸ್ಯೆಗಳು ಬಗೆಹರಿತದೆ. ಹಾಗಾದರೆ ಇವತ್ತು ಒಂದು ಗುಡ್ ನ್ಯೂಸ್ ಏನು ಗೊತ್ತಾ? ಯೇಸುಸ್ವಾಮಿ ನಂಬಿದವರು, ಯೇಸುವಿನ ಶಿಷ್ಯರಾಗಿರುವವರು, ನೀನೊಂದು ಸ್ಟೂಡೆಂಟೋ, ನೀನೊಂದು ಟೀಚರೋ, ನೀನೊಂದು ಪೇಷಂಟೋ, ನೀನು ಡಾಕ್ಟ್ರೋ, ಮತ್ತೆ ನೀನು ಪ್ಯಾಸೆಂಜರೋ ಅಥವಾ ಡ್ರೈವರೋ, ಬಟ್ ಇಫ್ ಯು ಆರ್ ಎ ಬಿಲೀವರ್, ನೀ ಬಿಲೀವರ್ ಆಗಿದ್ದರೆ, ಪಶ್ಚಾತ್ತಾಪ ಪಟ್ಟಂಥ ಬಿಲೀವರ್ ಆಗಿದ್ದರೆ ನಿನ್ನ ಮಾತು ವ್ಯಾಲ್ಯೂ ಇದೆ. ನೀನು ಸುಮ್ಮನೆ ಆ ಏರಿಯಾದಲ್ಲಿ ಇಲ್ಲ, ನೀನು ಸುಮ್ಮನೆ ಆ ಮನೆ ಹತ್ರ ಇಲ್ಲ. ದಯವಿಟ್ಟು ಬರೀ ಪಾಸ್ಟ್ರು ಮಾತ್ರನೇ, ಸೇವಕರು ಮಾತ್ರನೇ ಅಂತ ತಿಳ್ಕೊಬೇಡಿ. ಯು ಆರ್ ಇಂಪಾರ್ಟೆಂಟ್. ನೀನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ವ್ಯಾಲ್ಯೂ ಆಗಿದೆಯಾ, ನಿನ್ನ ಮಾತಿಗೆ ಶಕ್ತಿ ಉಂಟು. ಪ್ರಿಯರೇ, ಒಂದು ವೇಳೆ ದೇವರ ಸನ್ನಿಧಾನದಿಂದ ಯೋನನ ಹಾಗೆ ದೂರ ಓಡಿ ಹೋಗಿ ಅನೇಕ ಅನಾಹುತಗಳನ್ನ ಅನುಭವಿಸ್ತಾ ಇದ್ದೀರಾ, ಇವತ್ತು ಯೇಸುವಿಗೆ ನಿಮ್ಮ ಹೃದಯವನ್ನು ಕೊಡೆ. ಮಾತ್ರವಲ್ಲದೆ ರೀಡೆಡಿಕೇಟ್ ಮಾಡಿರಿ, ಪುನಃ ನಿಮ್ಮ ಜೀವಿತವನ್ನು ಯೇಸುವಿಗೆ ಪ್ರತಿಷ್ಠೆ ಮಾಡಿರಿ. ನೀವು ಅದರಿಂದ ಆಶೀರ್ವಾದಗಳನ್ನು ಹೊಂದ್ತೀರ. ಪ್ರಾರ್ಥನೆ ಮಾಡೋಣವಾ? ಪ್ರೀತಿಯುಳ್ಳ ತಂದೆ ಆದವರೇ, ಒಂದು ವೇಳೆ ಯಾರ್ಯಾರು ಈ ದಿನ ಈ ಪ್ರಸಂಗವನ್ನು ಕೇಳಿ, ಹೌದು ನನಗೆ ದೇವರ ಸನ್ನಿಧಾನ ಬೇಕು, ದೇವರ ಸನ್ನಿಧಿ ಇಲ್ಲದೆ ನಾನು ಎಷ್ಟೋ ಅನಾಹುತಗಳನ್ನ ಅನುಭವಿಸಿದ್ದೀನಿ ಎಂಬುದಾಗಿ ಯಾರ್ಯಾರು ಪಶ್ಚಾತ್ತಾಪ ಪಟ್ಟು ನಿನ್ನ ಬಳಿಗೆ ಬರ್ತಾ ಇದ್ದಾರೋ, ತಪ್ಪಿ ಹೋದ ಮಗನು ನಿನ್ನ ಬಳಿಗೆ ಬರುವಾಗ ಅವನನ್ನು ಸ್ವೀಕಾರ ಮಾಡಿದ ಹಾಗೆ ಇವರೆಲ್ಲರನ್ನ ನೀನು ಸ್ವೀಕಾರ ಮಾಡಪ್ಪ. ಪುನಃ ಕಳೆದುಕೊಂಡಂಥ ಆನಂದ, ಸಂತೋಷ ಅವರು ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ
ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಹೋದರು ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ.